ಕಾಣದ ಕಡಲಿಗೆ ಹಂಬಲಿಸಿದೆ ಮನಕಡಲು. ಆ ಶಬ್ದವೊಂದೇ ಎಂತಹ ಭಾವನೆಯನ್ನು ತರುತ್ತದೆ. ಅದರ ತೀರದಲ್ಲಿ ನಿಂತಾಗ ಆ ಅಗಾಧವಾದ ನೀರಿನ ವಿಸ್ತಾರ, ಆ ಗಂಭೀರವಾದ ಗರ್ಜನೆ, ಆ ಗಾಳಿಯ ಮೃದು ಸ್ಪರ್ಶ ಎಲ್ಲವೂ ಮನಸ್ಸಿನ ಒಳಗೊಂದು ಅಪರಿಚಿತ ಚೈತನ್ಯವನ್ನು ತುಂಬುತ್ತದೆ. ಆದರೆ ಕಾಣದ ಕಡಲಿಗೆ ಹಂಬಲಿಸುವ ಮನಸ್ಸಿನ ಕಥೆಯೇ ಬೇರೆ. ಅದು ಕೇವಲ ಕಡಲಿನ ಆಕರ್ಷಣೆಯ ಕಥೆಯಲ್ಲ. ಅದು ಒಂದು ಗುರಿಯತ್ತ, ಒಂದು ಕನಸಿನತ್ತ, ಒಂದು ಅನಾಮಿಕ ಆಸೆಯತ್ತ ಎಳೆಯುವ ಮನಸ್ಸಿನ ಕತೆ. ಅಂತಹದೊಂದು ಕಥೆಯನ್ನು ತಿಳಿಯೋಣ. ಇದು ಸಾಮಾನ್ಯ ಹುಡುಗಿಯಾದ ರಾಧಿಕಾಳ ಕತೆ. ರಾಧಿಕಾ ಒಂದು ಚಿಕ್ಕ ಗ್ರಾಮದಲ್ಲಿ ಬೆಳೆದವಳು. ಆ ಗ್ರಾಮವನ್ನು ಸುತ್ತುವರೆದಿದ್ದವು ಹಸಿರಿನಿಂದ ಕೂಡಿದ ಗುಡ್ಡಗಾಡುಗಳು, ಕೆರೆಗಳು ಮತ್ತು ಹೊಲಗದ್ದೆಗಳು. ಆದರೆ ರಾಧಿಕಾಳ ಮನಸ್ಸು ಯಾವಾಗಲೂ ಗ್ರಾಮದ ಗಡಿಯಾಚೆಗೆ ಹಾರಾಡುತ್ತಿತ್ತು. ಆಕೆಗೆ ಕಡಲಿನ ಕತೆಗಳು ತಿಳಿದಿದ್ದವು. ಅವಳ ತಾತನಿಂದ, ಶಾಲೆಯ ಪುಸ್ತಕಗಳಿಂದ ಮತ್ತು ಕೆಲವೊಮ್ಮೆ ದೂರದೂರಿನಿಂದ ಬಂದ ಸಂಬಂಧಿಕರಿಂದ. ಕಡಲಿನ ದೊಡ್ಡ ಅಲೆಗಳು, ಆಕಾಶವನ್ನು ಮುಟ್ಟುವಂತಿರುವ ನೀರಿನ ವಿಸ್ತಾರ ಮತ್ತು ಅದರ ಒಡಲಿನಲ್ಲಿ ಮಿನುಗುವ ವಿಚಿತ್ರ ಜೀವಿಗಳ ಕತೆ, ಇವೆಲ್ಲವೂ ರಾಧಿಕಾಳ ಮನಸ್ಸಿನಲ್ಲಿ ಕನಸಿನ ಚಿತ್ರವೊಂದನ್ನು ರೂಪಿಸಿದ್ದವು. ರಾಧಿಕಾಳಿಗೆ ಕಡಲು ಕೇವಲ ನೀರಿನ ಸಮೂಹವಾಗಿರಲಿಲ್ಲ. ಅದು ಒಂದು ರಹಸ್ಯವಾಗಿತ್ತು, ಒಂದು ಸಾಹಸವಾಗಿತ್ತು, ಒಂದು ಸ್ವಾತಂತ್ರ್ಯದ ಸಂಕೇತವಾಗಿತ್ತು. ಆದರೆ ಆಕೆಗೆ ಕಡಲನ್ನು ಕಾಣುವ ಅವಕಾಶ ಎಂದೂ ಬಂದಿರಲಿಲ್ಲ. ಆಕೆಯ ಗ್ರಾಮಕ್ಕೆ ಕಡಲು ತುಂಬಾ ದೂರವಿತ್ತು. ಆಕೆಯ ಕುಟುಂಬಕ್ಕೆ ಆರ್ಥಿಕವಾಗಿ ಪ್ರವಾಸಕ್ಕೆ ಹೋಗುವಷ್ಟು ಸಾಮರ್ಥ್ಯವಿರಲಿಲ್ಲ. ಆದರೂ ರಾಧಿಕಾಳ ಮನಸ್ಸು ಕಡಲಿನ ಕಡೆಗೆ ಹಾರಾಡುತ್ತಿತ್ತು. ರಾತ್ರಿಯ ಕನಸುಗಳಲ್ಲಿ ಆಕೆ ಕಡಲ ತೀರದಲ್ಲಿ ಓಡಾಡುತ್ತಿದ್ದಳು, ಅಲೆಗಳ ಜೊತೆಗೆ ಆಟವಾಡುತ್ತಿದ್ದಳು ಮತ್ತು ಕಡಲಿನ ಗಾಳಿಯನ್ನು ಉಸಿರಾಡುತ್ತಿದ್ದಳು. ರಾಧಿಕಾಳಿಗೆ ಓದುವುದೆಂದರೆ ಜೀವ. ಶಾಲೆಯ ಗ್ರಂಥಾಲಯದಲ್ಲಿ ಆಕೆ ಕಡಲಿನ ಬಗ್ಗೆ ಇದ್ದ ಪುಸ್ತಕಗಳನ್ನೆಲ್ಲ ಓದಿದ್ದಳು. ಕಡಲಿನ ಜೀವವಿಜ್ಞಾನ, ಕಡಲಿನ ಇತಿಹಾಸ, ಕಡಲಿನ ಕತೆಗಳು ಎಲ್ಲವೂ ಆಕೆಯ ಕಲ್ಪನೆಗೆ ಇಂಧನವಾಯಿತು. ಆಕೆಗೆ ಒಂದು ದಿನ ಕಡಲನ್ನು ಕಾಣಬೇಕು ಎಂಬ ಕನಸು ಬೆಳೆಯಿತು. ಆದರೆ ಗ್ರಾಮದ ಜನರಿಗೆ ರಾಧಿಕಾಳ ಈ ಕನಸು ವಿಚಿತ್ರವೆನಿಸಿತು. ಕಡಲು ಯಾಕೆ? ಇಲ್ಲಿ ಎಂತಹ ಸುಂದರವಾದ ಕೆರೆ ಇದೆ, ಗುಡ್ಡಗಳಿವೆ, ಇವು ಸಾಕಾಗಿಲ್ಲವೇ ಎಂದು ಕೇಳುತ್ತಿದ್ದರು. ಆದರೆ ರಾಧಿಕಾಳಿಗೆ ಇವೆಲ್ಲ ಸಾಲದು. ಆಕೆಗೆ ಆ ಕಾಣದ ಕಡಲಿನ ಕೆರೆಯೇ ಎಲ್ಲವಾಗಿತ್ತು. ದಿನಗಳು ಕಳೆದವು. ರಾಧಿಕಾ ತನ್ನ ಓದಿನ ಜೊತೆಗೆ ಚಿಕ್ಕ ಚಿಕ್ಕ ಕೆಲಸಗಳನ್ನು ಮಾಡಿ ಹಣವನ್ನು ಉಳಿಸಲು ಶುರುಮಾಡಿದಳು. ಗ್ರಾಮದ ಶಾಲೆಯಲ್ಲಿ ಮಕ್ಕಳಿಗೆ ಓದಿಸುವ ಕೆಲಸ, ಕೆಲವೊಮ್ಮೆ ಹೊಲದಲ್ಲಿ ಕೆಲಸ, ಇವೆಲ್ಲದರಿಂದ ಆಕೆ ಸ್ವಲ್ಪ ಸ್ವಲ್ಪ ಹಣವನ್ನು ಕೂಡಿಟ್ಟಿದ್ದಳು. ಆಕೆಯ ತಾಯಿ ಆಕೆಯ ಈ ಛಲವನ್ನು ಕಂಡು ಬೆರಗಾದಳು. ನಿನಗೆ ಈ ಕಡಲಿನ ಮೋಹ ಎಲ್ಲಿಂದ ಬಂತು ಎಂದು ಕೇಳಿದಾಗ ರಾಧಿಕಾ ಸುಮ್ಮನೆ ನಕ್ಕು, ನನಗೂ ಗೊತ್ತಿಲ್ಲ ಅಮ್ಮ, ಆದರೆ ಆ ಕಡಲು ನನ್ನನ್ನು ಕರೆಯುತ್ತಿದೆ ಎಂದು ಉತ್ತರಿಸಿದಳು. ಒಂದು ದಿನ ರಾಧಿಕಾಳ ಕನಸಿಗೆ ಒಂದು ದಾರಿ ಕಾಣಿಸಿತು. ಆಕೆಯ ಶಾಲೆಯಿಂದ ಒಂದು ಶೈಕ್ಷಣಿಕ ಪ್ರವಾಸವನ್ನು ಕಡಲತೀರಕ್ಕೆ ಆಯೋಜಿಸಿತು. ಆದರೆ ಆ ಪ್ರವಾಸಕ್ಕೆ ಹೋಗಲು ಶುಲ್ಕವಿತ್ತು. ರಾಧಿಕಾ ತಾನು ಒಡ್ಡಿಯಾಗಿ ಉಳಿಸಿದ ಹಣವನ್ನು ಎಣಿಸಿದಳು. ಸಾಕಾಗುತ್ತಿತ್ತು. ಆಕೆಯ ಎದೆಯಲ್ಲಿ ಒಂದು ಆನಂದದ ಅಲೆ ಎದ್ದಿತು. ಆದರೆ ಆಕೆಯ ತಂದೆ ಒಪ್ಪಿಗೆ ಕೊಡುವುದು ಸ್ವಲ್ಪ ಕಷ್ಟವಾಯಿತು. ಹುಡುಗಿಯಾಗಿ ದೂರ ಹೋಗುವುದು ಸರಿಯೇ ಎಂದು ಅವನ ಗೊಣಗಾಟ. ಆದರೆ ರಾಧಿಕಾಳ ತಾಯಿ ಮತ್ತು ಶಿಕ್ಷಕರ ಸಹಾಯದಿಂದ ಅವನ ಮನವೊಲಿಸಲಾಯಿತು. ಅಂತಿಮವಾಗಿ ಆ ದಿನ ಬಂತು. ರಾಧಿಕಾ ಬಸ್ನಲ್ಲಿ ಕಡಲ ತೀರದ ಕಡೆಗೆ ಪ್ರಯಾಣಿಸಿದಳು. ಆಕೆಯ ಹೃದಯ ಒಮ್ಮೆ ದುಕ್ ದುಕ್ ಎಂದು ಬಡಿಯಿತು, ಒಮ್ಮೆ ಶಾಂತವಾಯಿತು. ಕೊನೆಗೆ ಬಸ್ ತೀರಕ್ಕೆ ಬಂದಾಗ ರಾಧಿಕಾ ಕಿಟಕಿಯಿಂದ ಕಡಲನ್ನು ಕಂಡಳು. ಆ ದೃಶ್ಯ ಆಕೆಯ ಕನಸಿನಂತೆಯೇ ಇತ್ತು. ನೀಲಿ ಬಣ್ಣದ ಅಗಾಧ ನೀರು, ಬಿಳಿ ಕನಿಲದ ಅಲೆಗಳು ಮತ್ತು ಆಕಾಶದೊಂದಿಗೆ ಒಂದಾಗುವಂತಿರುವ ದಿಗಂತ. ರಾಧಿಕಾ ಕಡಲ ತೀರಕ್ಕೆ ಓಡಿದಳು. ಆಕೆ ಕಾಲಿನಿಂದ ನೀರನ್ನು ಸ್ಪರ್ಶಿಸಿದಾಗ ಒಂದು ರೀತಿಯ ಶಾಂತಿ ಆಕೆಯ ಮನಸ್ಸಿನಾದ್ಯಂತ ಹರಿಯಿತು. ಆಕೆ ಕಣ್ಣು ಮುಚ್ಚಿ ಕಡಲಿನ ಗಾಳಿಯನ್ನು ಉಸಿರಾಡಿದಳು. ಆ ಕ್ಷಣದಲ್ಲಿ ಆಕೆಗೆ ತಾನು ಕಾಣದ ಕಡಲಿಗೆ ಹಂಬಲಿಸಿದ್ದು ಕೇವಲ ನೀರಿನ ವಿಸ್ತಾರಕ್ಕೆ ಅಲ್ಲ, ತನ್ನೊಳಗಿನ ಆಸೆಗಳನ್ನು, ಕನಸುಗಳನ್ನು ಸಾಕಾರಗೊಳಿಸಿಕೊಳ್ಳುವ ಸ್ವಾತಂತ್ರ್ಯಕ್ಕೆ ಎಂದು ಅರಿವಾಯಿತು. ರಾಧಿಕಾಳ ಕತೆ ಇಲ್ಲಿ ಮುಗಿಯಲಿಲ್ಲ. ಕಡಲಿನ ಈ ಒಂದು ಭೇಟಿಯಿಂದ ಆಕೆಯಲ್ಲಿ ಹೊಸ ಛಲ ಜನ್ಮ ತಾಳಿತು. ಆಕೆ ಕಡಲಿನ ಜೀವವಿಜ್ಞಾನದ ಬಗ್ಗೆ ಓದಲು ನಿರ್ಧರಿಸಿದಳು. ತನ್ನ ಕನಸುಗಳನ್ನು ಒಂದು ವೃತ್ತಿಯಾಗಿ ಪರಿವರ್ತಿಸಲು ಆಕೆ ದೃಢನಿಶ್ಚಯ ಮಾಡಿದಳು. ಕಾಣದ ಕಡಲಿಗೆ ಹಂಬಲಿಸಿದ ಆಕೆಯ ಮನ ಈಗ ಒಂದು ದೊಡ್ಡ ಗುರಿಯತ್ತ ದಾಪುಗಾಲಿಡಲು ಶುರುಮಾಡಿತು. ಕಡಲು ಎಂಬುದು ಕೇವಲ ಒಂದು ನೈಸರ್ಗಿಕ ವಿಸ್ಮಯವಲ್ಲ, ಅದು ಒಂದು ಸಂಕೇತ. ರಾಧಿಕಾಳಂತಹ ಅನೇಕರಿಗೆ ಕಡಲು ಎಂದರೆ ಕನಸು, ಸಾಹಸ ಮತ್ತು ಸ್ವಾತಂತ್ರ್ಯ. ಆ ಕಾಣದ ಕಡಲಿಗೆ ಹಂಬಲಿಸುವ ಮನಸ್ಸು ಕೊನೆಗೆ ತನ್ನ ಗುರಿಯನ್ನು ಕಂಡುಕೊಂಡಾಗ ಆ ಕಥೆಯೇ ಒಂದು ಸ್ಫೂರ್ತಿಯಾಗುತ್ತದೆ.